ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಕುಸುಮನಿಗೆ ಮದುವೆ ಗಂಡು ತನ್ನ ಮಗನೇ ಅಂತ ಹೇಳಿ ಗೊತ್ತಾಗುತ್ತದೆ. ಹೇಗಾದರೂ ಮಾಡಿ ಸೊಸೆ ಸಂಸಾರ ಉಳಿಸಬೇಕು, ಅವನು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲು ಬಿಡಬಾರದು ಅಂತ ಹೇಳಿ ನಿರ್ಧಾರ ಮಾಡಿ ಮನೆಯಿಂದ ಹೊರಗಡೆ ಹೋಗಬೇಕಾದರೆ ಭಾಗ್ಯ ಬಂದು ಅತ್ತೆ ಇಲ್ಲಿಗೆ ಹೋಗುತ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ, ನಿನ್ನ ಮನೆ ಕಡೆ ಜೋಪಾನ ಅಂತ ಹೇಳಿ ಹೊರಡುತ್ತಾರೆ. ಇನ್ನೊಂದು ಕಡೆ ಈ ಕಡೆ ಮದುವೆ ಮನೆಯಲ್ಲಿ ಶಾಸ್ತ್ರಗಳೆಲ್ಲ ನಡೆಯುತ್ತಾ ಇರುತ್ತದೆ. ಶ್ರೇಷ್ಠ ಗೌರಿ ಪೂಜೆ ಮಾಡುತ್ತಾ ಇರುತ್ತಾಳೆ. ತಾಂಡವ್ ಕಾಶಿ ಯಾತ್ರೆಗೆ ಹೋಗಿ ಬರಬೇಕು ಅಂತ ಹೇಳಿ ಪುರೋಹಿತರು ತಾಂಡವ್ಗೆ ಹೇಳಿದಕ್ಕೆ ಅವೆಲ್ಲ ಮತ್ತೆ ಮಾಡಬೇಕಾ ಅಂತೇಳಿ, ಹೌದಪ್ಪ ಮದುವೆ ಅಂದ ಮೇಲೆ ಅವೆಲ್ಲ ಶಾಸ್ತ್ರ ಮಾಡಬೇಕು, ಯಾಕೆ ಇವೆಲ್ಲ ನೀನು ಮುಂಚೆನೇ ಮಾಡಿದ್ದೀಯಾ? ಅದೇ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಹೇಳ್ತಾರೆ. ಕುಸುಮ ಅವರು ಛತ್ರಕ್ಕೆ ಬಂದಾಗ ಅಲ್ಲಿ ಇರುವ ಗಾರ್ಡು ಒಳಗಡೆ ಬಿಡುವುದಿಲ್ಲ. ಇಲ್ಲ ನೀವು ಒಳಗಡೆ ಹೋಗಬಾರ್ದು ಅಂತ ಹೇಳಿ ಅವಳನ್ನು ತಡೆಯುತ್ತಾರೆ. ಇಲ್ಲ ನಾನು ಹೋಗಲೇಬೇಕು ಒಳಗಡೆ ಅಂತ ಹೇಳಿ ಕುಸುಮ ಹಠ ಮಾಡುತ್ತಾಳೆ. ಕುಸುಮ ಅವರಿಂದ ತಪ್ಪಿಸಿಕೊಂಡು ಮದುವೆ ನಿಲ್ಲಿಸುತ್ತಾಳ ಅಥವಾ ಶ್ರೇಷ್ಠ ತಾಂಡವ್ ಇಬ್ಬರು ಮದುವೆ ನಡೆಯುತ್ತದೆ? ಇದರಿಂದ ಮುಂದಿನ ಜೀವನ ಏನಾಗುತ್ತದೆ, ಭಾಗ್ಯ ಏನು ಮಾಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.